ಶ್ರೀಕೃಷ್ಣನನ್ನು ಕೊಲ್ಲಲು ಕಂಸನು ಪ್ರಯತ್ನಿಸಿದನು, ಆದರೆ ಕೃಷ್ಣ ಬದುಕಿದನು. ಅನೇಕ ರಾಜರು ಮತ್ತು ಮಹಾಯೋಧರು ಕೃಷ್ಣನ ವಿರುದ್ಧ ನಿಂತರು, ಆದರೆ ಯಾರಿಂದಲೂ ಕೃಷ್ಣನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಕುರುಕ್ಷೇತ್ರದಂತಹ ಮಹಾಯುದ್ಧದ ಮಧ್ಯದಲ್ಲೂ ಕೃಷ್ಣ ಅಚಲವಾಗಿ ನಿಂತಿದ್ದನು. ಆದರೆ ಇಡೀ ಕಥೆಯ ಕೊನೆಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಒಂದು ಸಾಮಾನ್ಯ ಬೇಟೆಗಾರ, ಒಂದು ಸಣ್ಣ ಬಾಣ, ಮತ್ತು ಕೃಷ್ಣನ ಪಾದ. ಆದರೆ ಇಲ್ಲಿ ನಿಜವಾದ ಪ್ರಶ್ನೆ ಶುರುವಾಗುತ್ತದೆ. ಸಾವಿರಾರು ಯೋಧರನ್ನು ಎದುರಿಸಿದ ಕೃಷ್ಣನಿಗೆ ಒಬ್ಬ ಸಾಮಾನ್ಯ ಬೇಟೆಗಾರನ ಬಾಣ ಹೇಗೆ ಅಂತ್ಯ ತಂದಿತು? ಕೃಷ್ಣನಿಗೆ ತನ್ನ ಮರಣ ಯಾವಾಗ ಬರುತ್ತದೆ ಎಂಬುದು ಮೊದಲೇ ಗೊತ್ತಿತ್ತೆ? ಜರ ಎಂಬ ಬೇಟೆಗಾರನ ಹಿಂದಿನ ಜನ್ಮದ ಯಾವ ರಹಸ್ಯವಿತ್ತು? ಗಾಂಧಾರಿಯ ಶಾಪಕ್ಕೂ ಕೃಷ್ಣನ ಅಂತ್ಯಕ್ಕೂ ಏನು ಸಂಬಂಧ? ಮತ್ತು ಕೃಷ್ಣನ ಮರಣ ನಿಜವಾಗಿಯೂ ಮರಣವೇ, ಅಥವಾ ಅದು ಒಂದು ಅವತಾರದ ಅಂತ್ಯವೇ? ಇಂದು ನಾವು ಕೃಷ್ಣನ ಜೀವನದ ಕೊನೆಯ ಅಧ್ಯಾಯದ ಹಿಂದೆ ಅಡಗಿರುವ ಈ ರಹಸ್ಯಗಳನ್ನು ಒಂದೊಂದಾಗಿ ನೋಡಲಿದ್ದೇವೆ. ಈ ಕಥೆಯನ್ನು ಕೊನೆಯವರೆಗೂ ಕೇಳಿದರೆ ಕೃಷ್ಣನ ಮರಣದ ಬಗ್ಗೆ ನಿಮಗೆ ಇರುವ ಪ್ರಶ್ನೆಗಳಿಗೆ ಒಂದು ಹೊಸ ದೃಷ್ಟಿಕೋನ ಸಿಗಬಹುದು. ಏಕೆಂದರೆ ಈ ಕಥೆಯಲ್ಲಿ ಒಂದು ಬಾಣ ಮಾತ್ರವಿಲ್ಲ, ಅದರ ಹಿಂದೆ ಕರ್ಮ, ಕಾಲ, ಶಾಪ ಮತ್ತು ಒಂದು ಸಂಪೂರ್ಣ ಯುಗದ ಅಂತ್ಯ ಅಡಗಿದೆ. ಕೃಷ್ಣನ ಜೀವನದ ಕೊನೆಯ ಅಧ್ಯಾಯವನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಮೊದಲು ನಾವು ಒಂದು ವಿಷಯವನ್ನು ಗಮನಿಸಬೇಕು. ಕೃಷ್ಣನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಗೂ ಒಂದು ದೊಡ್ಡ ಹಿನ್ನೆಲೆ ಇತ್ತು. ಬಾಲ್ಯದಲ್ಲಿ ಕಂಸನ ವಿರುದ್ಧ ಹೋರಾಡಿದ ಕೃಷ್ಣ, ನಂತರ ಮಥುರೆಯನ್ನು ಬಿಟ್ಟು ದ್ವಾರಕೆಯನ್ನು ನಿರ್ಮಿಸಿದ ಕೃಷ್ಣ, ಪಾಂಡವರ ಜೊತೆ ನಿಂತ ಕೃಷ್ಣ, ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನಿಗೆ ಗೀತೋಪದೇಶ ನೀಡಿದ ಕೃಷ್ಣ, ಇವೆಲ್ಲವೂ ಒಂದೇ ದೊಡ್ಡ ಕಥೆಯ ಭಾಗಗಳು. ಆದರೆ ಕುರುಕ್ಷೇತ್ರದ ಯುದ್ಧ ಮುಗಿದ ನಂತರ ಕೃಷ್ಣನ ಜೀವನದಲ್ಲಿ ಒಂದು ವಿಚಿತ್ರವಾದ ಮೌನ ಆರಂಭವಾಗುತ್ತದೆ. ಯುದ್ಧ ಗೆದ್ದರೂ ಅವರ ಸುತ್ತಲಿನ ಜಗತ್ತು ಸಂತೋಷದಿಂದ ತುಂಬಿರಲಿಲ್ಲ. ಯುದ್ಧದಲ್ಲಿ ಗೆದ್ದ ಪಾಂಡವರಿಗೂ ತಮ್ಮದೇ ಆದ ನೋವು ಇತ್ತು. ಸಾವಿರಾರು ಕುಟುಂಬಗಳು ತಮ್ಮವರನ್ನು ಕಳೆದುಕೊಂಡಿದ್ದವು. ಕೃಷ್ಣನಿಗೂ ತನ್ನ ಯಾದವ ವಂಶದ ಭವಿಷ್ಯದ ಬಗ್ಗೆ ಒಂದು ಅರಿವು ಇತ್ತು. ದ್ವಾರಕೆಯಲ್ಲಿ ಎಲ್ಲವೂ ಹೊರಗೆ ನೋಡಲು ಸುಂದರವಾಗಿದ್ದರೂ ಒಳಗಿನಿಂದ ಒಂದು ದೊಡ್ಡ ಬದಲಾವಣೆ ನಡೆಯುತ್ತಿತ್ತು. ಯಾದವ ವಂಶದಲ್ಲಿ ಶಕ್ತಿ ಹೆಚ್ಚಾಗಿತ್ತು, ಆದರೆ ಅದೇ ಸಮಯದಲ್ಲಿ ಅಹಂಕಾರವೂ ಹೆಚ್ಚಾಗಿತ್ತು. ಯುದ್ಧಗಳಲ್ಲಿ ಗೆದ್ದವರು, ಅಪಾರ ಸಂಪತ್ತನ್ನು ಹೊಂದಿದ್ದವರು, ತಮ್ಮ ಶಕ್ತಿಯ ಮೇಲೆ ತುಂಬಾ ನಂಬಿಕೆಯಿಟ್ಟವರು ನಿಧಾನವಾಗಿ ತಮ್ಮದೇ ಮಿತಿಗಳನ್ನು ಮರೆತಿದ್ದರು. ಇದೇ ಸಂದರ್ಭದಲ್ಲಿ ಋಷಿಗಳಿಗೆ ಮಾಡಿದ ಒಂದು ಅವಮಾನಕರ ತಮಾಷೆ ಮುಂದೆ ದೊಡ್ಡ ಪರಿಣಾಮಕ್ಕೆ ಕಾರಣವಾಗುತ್ತದೆ ಎಂದು ಪುರಾಣಕಥೆ ಹೇಳುತ್ತದೆ. ಸಾಂಬನನ್ನು ಗರ್ಭಿಣಿಯಂತೆ ವೇಷ ಹಾಕಿಸಿ ಋಷಿಗಳ ಬಳಿ ಕರೆದುಕೊಂಡು ಹೋಗಿ ಅವನಿಗೆ ಯಾವ ಮಗು ಹುಟ್ಟುತ್ತದೆ ಎಂದು ಕೇಳಿದಾಗ ಋಷಿಗಳು ಅವರ ಕುತಂತ್ರವನ್ನು ಅರಿತು ಶಾಪ ನೀಡುತ್ತಾರೆ. ಆ ಶಾಪದ ಪರಿಣಾಮವಾಗಿ ಒಂದು ಕಬ್ಬಿಣದ ವಸ್ತು ಹೊರಬರುತ್ತದೆ. ಅದನ್ನು ನಾಶಪಡಿಸಲು ಪ್ರಯತ್ನಿಸಿದರೂ ಅದರ ಪುಡಿ ಸಮುದ್ರಕ್ಕೆ ಸೇರಿ ಮುಂದೆ ಯಾದವರ ನಾಶಕ್ಕೆ ಕಾರಣವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇಲ್ಲಿ ಗಮನಿಸಬೇಕಾದದ್ದು ಏನೆಂದರೆ, ಪುರಾಣಕಥೆ ಕೇವಲ ಒಂದು ಶಾಪದ ಕಥೆಯನ್ನು ಹೇಳುತ್ತಿಲ್ಲ. ಅದು ಅಹಂಕಾರ ಮತ್ತು ಸ್ವಯಂ ವಿನಾಶದ ಬಗ್ಗೆ ಒಂದು ಸಿಂಬಾಲಿಕ್ ಮೆಸೇಜ್ ನೀಡುತ್ತದೆ. ಒಂದು ಸಮಾಜ ಹೊರಗಿನಿಂದ ಎಷ್ಟು ಬಲಶಾಲಿಯಾಗಿದ್ದರೂ ಅದರ ಒಳಗೆ ಅಹಂಕಾರ, ದ್ವೇಷ ಮತ್ತು ನಿಯಂತ್ರಣವಿಲ್ಲದ ಶಕ್ತಿ ಬೆಳೆದರೆ ಆ ಸಮಾಜದ ಪತನ ಹೊರಗಿನ ಶತ್ರುವಿನಿಂದಲೇ ಆಗಬೇಕೆಂದಿಲ್ಲ. ಅದು ಒಳಗಿನಿಂದಲೇ ಆಗಬಹುದು. ಯಾದವರ ನಡುವೆ ನಡೆದ ಸಂಘರ್ಷ ನಿಧಾನವಾಗಿ ಭಯಾನಕ ಹಂತಕ್ಕೆ ತಲುಪುತ್ತದೆ. ತಮ್ಮದೇ ಬಂಧುಗಳ ವಿರುದ್ಧ ತಮ್ಮದೇ ಜನರು ನಿಂತರು. ಕೈಯಲ್ಲಿದ್ದ ಹುಲ್ಲಿನಂತಿದ್ದ ವಸ್ತುಗಳು ಕೂಡ ಆಯುಧಗಳಾಗಿ ಮಾರ್ಪಟ್ಟವು ಎಂಬ ಕಥನ ಬರುತ್ತದೆ. ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡಿದರು. ಕೆಲವೇ ಸಮಯದಲ್ಲಿ ಅನೇಕ ಯಾದವ ವೀರರು ನೆಲಕ್ಕುರುಳಿದರು. ಒಮ್ಮೆ ದ್ವಾರಕೆಯ ರಕ್ಷಣೆಗೆ ನಿಂತಿದ್ದ ಶಕ್ತಿಶಾಲಿ ಯೋಧರು ಈಗ ತಮ್ಮದೇ ಜನರ ಕೈಯಿಂದ ನಾಶವಾಗುತ್ತಿದ್ದರು. ಕೃಷ್ಣನು ಇದನ್ನೆಲ್ಲ ನೋಡುತ್ತಿದ್ದನು. ಈ ದೃಶ್ಯವನ್ನು ಇಮ್ಯಾಜಿನ್ ಮಾಡಿದರೆ ಇದು ಸಾಮಾನ್ಯ ಯುದ್ಧಕ್ಕಿಂತ ತುಂಬಾ ವಿಭಿನ್ನವಾಗಿದೆ. ಇಲ್ಲಿ ಹೊರಗಿನ ಶತ್ರು ಇರಲಿಲ್ಲ. ಯಾವುದೇ ರಾಜನು ದಾಳಿ ಮಾಡಿರಲಿಲ್ಲ. ಯಾವುದೇ ದೊಡ್ಡ ಸೇನೆ ದ್ವಾರಕೆಯನ್ನು ಸುತ್ತುವರೆದಿರಲಿಲ್ಲ. ಶತ್ರು ಅವರೊಳಗೆ ಹುಟ್ಟಿಕೊಂಡಿತ್ತು. ಇದೇ ಕಾರಣಕ್ಕೆ ಯಾದವ ವಂಶದ ಅಂತ್ಯವನ್ನು ಪುರಾಣಗಳು ಒಂದು ದೊಡ್ಡ ಕಾಮಿಕ್ ಕಾನ್ಸಿಕ್ವೆನ್ಸ್ ಆಗಿ ಚಿತ್ರಿಸುತ್ತವೆ. ಕೃಷ್ಣನಿಗೆ ತನ್ನ ಜೀವನದ ಅಂತ್ಯವು ಸಮೀಪಿಸುತ್ತಿದೆ ಎಂಬ ಅರಿವು ಇತ್ತು ಎಂದು ಪರಂಪರೆ ಹೇಳುತ್ತದೆ. ಅವರು ಎಲ್ಲವನ್ನೂ ತಡೆಯಲು ಪ್ರಯತ್ನಿಸಲಿಲ್ಲ. ಇದನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಲ್ಲ. ಸಾಮಾನ್ಯವಾಗಿ ನಾವು ಒಂದು ಪ್ರಶ್ನೆ ಕೇಳುತ್ತೇವೆ: ಕೃಷ್ಣನು ದೇವರಾಗಿದ್ದರೆ ಯಾದವರನ್ನು ಏಕೆ ಉಳಿಸಲಿಲ್ಲ? ಅವನು ಬಯಸಿದರೆ ಯುದ್ಧವನ್ನು ನಿಲ್ಲಿಸಬಹುದಿತ್ತಲ್ಲವೇ? ಅವನು ಬಯಸಿದರೆ ಶಾಪದ ಪರಿಣಾಮವನ್ನು ತಡೆಯಬಹುದಿತ್ತಲ್ಲವೇ? ಈ ಪ್ರಶ್ನೆಗೆ ಪೌರಾಣಿಕ ದೃಷ್ಟಿಯಲ್ಲಿ ಒಂದು ಆಳವಾದ ಉತ್ತರ ಇದೆ. ಕೃಷ್ಣನ ಅವತಾರದ ಉದ್ದೇಶ ಕೇವಲ ತನ್ನ ಕುಟುಂಬವನ್ನು ಶಾಶ್ವತವಾಗಿ ಉಳಿಸುವುದಲ್ಲ, ಧರ್ಮದ ಸಮತೋಲನವನ್ನು ಸ್ಥಾಪಿಸುವುದು ಮತ್ತು ಒಂದು ಯುಗದ ಕಾರ್ಯವನ್ನು ಪೂರ್ಣಗೊಳಿಸುವುದು. ಒಂದು ಯುಗ ಮುಗಿಯಬೇಕಾದಾಗ ಅದಕ್ಕೆ ಸಂಬಂಧಿಸಿದ ಅನೇಕ ಘಟನೆಗಳು ಒಂದರ ನಂತರ ಒಂದಾಗಿ ಸಂಭವಿಸುತ್ತವೆ. ಕುರುಕ್ಷೇತ್ರದ ಯುದ್ಧವು ಆ ಬದಲಾವಣೆಯ ದೊಡ್ಡ ಘಟನೆ. ಯಾದವ ವಂಶದ ನಾಶವು ಅದರ ಮತ್ತೊಂದು ಹಂತ. ಕೃಷ್ಣನ ಭೌತಿಕ ನಿರ್ಗಮನವು ಅದರ ಅಂತಿಮ ಹಂತ. ಇಲ್ಲಿ ಕೃಷ್ಣನ ವ್ಯಕ್ತಿತ್ವದ ಒಂದು ವಿಚಿತ್ರವಾದ ಅಂಶ ಕಾಣುತ್ತದೆ.
ಬಾಲ್ಯದಲ್ಲಿ ತನ್ನ ಮೇಲೆ ಬಂದ ಅಪಾಯಗಳನ್ನು ಎದುರಿಸಿದ ಕೃಷ್ಣ, ಯುವಕನಾಗಿ ಅನೇಕ ಯುದ್ಧಗಳನ್ನು ಎದುರಿಸಿದ ಕೃಷ್ಣ, ಮಹಾಭಾರತದಲ್ಲಿ ಮಹಾನ್ ರಾಜರನ್ನು ಎದುರಿಸಿದ ಕೃಷ್ಣ, ಕೊನೆಯಲ್ಲಿ ತನ್ನ ಜೀವನದ ಅಂತ್ಯವನ್ನು ತಡೆಯಲು ಯಾವುದೇ ಪ್ರಯತ್ನ ಮಾಡಲಿಲ್ಲ ಎಂಬುದು ಗಮನಾರ್ಹ. ಇದನ್ನು ಕೆಲವರು ದೈವಿಕ ಲೀಲೆಯಾಗಿ ನೋಡುತ್ತಾರೆ. ಮತ್ತೊಬ್ಬರು ಇದನ್ನು ಕಾಲದ ನಿಯಮವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವರು ಕರ್ಮದ ಪೂರ್ಣತೆಯಾಗಿ ನೋಡುತ್ತಾರೆ. ಆದರೆ ಯಾವ ಇಂಟರ್ಪ್ರಿಟೇಷನ್ ತೆಗೆದುಕೊಂಡರೂ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಕೃಷ್ಣನ ಕಥೆಯಲ್ಲಿ ಮರಣವನ್ನು ಕೇವಲ ಸೋಲು ಎಂದು ನೋಡಲಾಗುವುದಿಲ್ಲ. ಇದಾದ ನಂತರ ಕೃಷ್ಣನು ಅರಣ್ಯದ ಕಡೆಗೆ ತೆರಳುತ್ತಾನೆ. ಇಲ್ಲಿ ಕಥೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ. ಕೆಲವೇ ದಿನಗಳ ಹಿಂದೆ ರಾಜರು, ಯೋಧರು, ಅರಮನೆಗಳು ಮತ್ತು ದ್ವಾರಕೆಯ ವೈಭವದ ನಡುವೆ ಇದ್ದ ವ್ಯಕ್ತಿ ಈಗ ಪ್ರಕೃತಿಯ ಮಧ್ಯದಲ್ಲಿ ಒಬ್ಬನೇ ಕುಳಿತಿದ್ದಾನೆ. ಅವರ ಪಾದಗಳು ಮರದ ಕೆಳಗೆ ಕಾಣಿಸುತ್ತಿದ್ದವು. ಅದೇ ಸಮಯದಲ್ಲಿ ಜರ ಎಂಬ ಬೇಟೆಗಾರ ಆ ಪ್ರದೇಶದಲ್ಲಿ ಬೇಟೆಗಾಗಿ ಬರುತ್ತಾನೆ. ದೂರದಿಂದ ಕೃಷ್ಣನ ಪಾದವನ್ನು ನೋಡಿದಾಗ ಅದು ಜಿಂಕೆಯ ದೇಹದ ಒಂದು ಭಾಗದಂತೆ ಅವನಿಗೆ ಕಾಣಿಸುತ್ತದೆ. ಅವನು ತನ್ನ ಬಿಲ್ಲನ್ನು ಎತ್ತಿ ಬಾಣವನ್ನು ಬಿಡುತ್ತಾನೆ. ಆ ಬಾಣ ಕೃಷ್ಣನ ಪಾದಕ್ಕೆ ಬಂದು ತಾಗುತ್ತದೆ. ಜರ ಹತ್ತಿರ ಬಂದಾಗ ತಾನು ಮಾಡಿದ ತಪ್ಪು ಅವನಿಗೆ ಅರ್ಥವಾಗುತ್ತದೆ. ಅವನು ಕೃಷ್ಣನನ್ನು ನೋಡಿ ಬೆಚ್ಚಿ ಬೀಳುತ್ತಾನೆ. ತಾನು ಸಾಮಾನ್ಯ ವ್ಯಕ್ತಿಯನ್ನು ಗಾಯಗೊಳಿಸಿಲ್ಲ ಎಂಬುದು ಅವನಿಗೆ ತಿಳಿಯುತ್ತದೆ. ಅವನು ಭಯದಿಂದ ಕ್ಷಮೆ ಕೇಳುತ್ತಾನೆ. ಆದರೆ ಕೃಷ್ಣನು ಅವನನ್ನು ದೂಷಿಸುವುದಿಲ್ಲ. ಇದೇ ದೃಶ್ಯ ಕೃಷ್ಣನ ಕಥೆಯ ಅತ್ಯಂತ ಆಳವಾದ ಕ್ಷಣಗಳಲ್ಲಿ ಒಂದು. ಒಬ್ಬ ಮನುಷ್ಯನಿಗೆ ತನ್ನ ಮೇಲೆ ಬಾಣ ಹಾರಿಸಿದವನನ್ನು ಕ್ಷಮಿಸುವುದು ಎಷ್ಟು ಕಷ್ಟವೋ ನಾವು ಊಹಿಸಬಹುದು. ಆದರೆ ಕೃಷ್ಣನು ಜರಾನನ್ನು ಶತ್ರುವಿನಂತೆ ನೋಡಲಿಲ್ಲ. ಏಕೆಂದರೆ ಈ ಘಟನೆಯು ಕಾಲದ ಒಂದು ಭಾಗ ಎಂದು ಅವರು ಸ್ವೀಕರಿಸಿದ್ದರೆಂದು ಪೌರಾಣಿಕ ಕಥನಗಳು ವಿವರಿಸುತ್ತವೆ. ಇಲ್ಲಿ ಕೃಷ್ಣನ ಮತ್ತೊಂದು ಪಾಠ ನಮಗೆ ಸಿಗುತ್ತದೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಘಟನೆಗಳು ನಮ್ಮ ನಿಯಂತ್ರಣದ ಹೊರಗೆ ನಡೆಯುತ್ತವೆ. ನಾವು ಪ್ರತಿಯೊಂದು ವಿಷಯವನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ಆದರೆ ಆ ಘಟನೆಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಕೃಷ್ಣನ ಕೊನೆಯ ಕ್ಷಣದ ಈ ಕಥೆಯನ್ನು ಆ ದೃಷ್ಟಿಯಿಂದ ನೋಡಿದರೆ ಇದು ಕೇವಲ ಪುರಾಣದ ಘಟನೆ ಅಲ್ಲ, ಜೀವನದ ಒಂದು ದೊಡ್ಡ ಲೆಸನ್ ಆಗುತ್ತದೆ. ಆದರೆ ಜರ ಹಾರಿಸಿದ ಬಾಣದ ಕಥೆಯಲ್ಲೇ ಇನ್ನೊಂದು ಇಂಟ್ರೆಸ್ಟಿಂಗ್ ಕನೆಕ್ಷನ್ ಇದೆ. ಕೆಲವು ಪೌರಾಣಿಕ ಪರಂಪರೆಗಳ ಪ್ರಕಾರ ಜರ ಹಿಂದಿನ ಜನ್ಮದಲ್ಲಿ ವಾಲಿಯಾಗಿದ್ದನೆಂದು ಹೇಳಲಾಗುತ್ತದೆ. ರಾಮಾಯಣದಲ್ಲಿ ರಾಮನು ವಾಲಿಯನ್ನು ಮರೆಯಾಗಿ ನಿಂತು ಬಾಣದಿಂದ ಹೊಡೆದು ಕೊಂದಿದ್ದನು. ವಾಲಿಯ ಮನಸ್ಸಿನಲ್ಲಿ ಆ ಘಟನೆಯ ಬಗ್ಗೆ ಪ್ರಶ್ನೆ ಮತ್ತು ನೋವು ಉಳಿದಿತ್ತು ಎಂದು ಕಥೆ ಹೇಳುತ್ತದೆ. ಮುಂದಿನ ಜನ್ಮದಲ್ಲಿ ಅವನೇ ಜರ ಎಂಬ ಬೇಟೆಗಾರನಾಗಿ ಬಂದು ಕೃಷ್ಣನ ಪಾದಕ್ಕೆ ಬಾಣ ಹಾರಿಸಿದನು ಎಂಬ ಇಂಟರ್ಪ್ರಿಟೇಷನ್ ಇದೆ. ಇದನ್ನು ಲಿಟರಲ್ ಹಿಸ್ಟಾರಿಕಲ್ ಫ್ಯಾಕ್ಟ್ ಎಂದು ಪರಿಗಣಿಸುವುದಕ್ಕಿಂತ ಭಾರತೀಯ ಪೌರಾಣಿಕ ಚಿಂತನೆಯಲ್ಲಿರುವ ಕರ್ಮದ ತತ್ವದ ಒಂದು ಕಥನವಾಗಿ ನೋಡುವುದು ಸೂಕ್ತ. ಅಂದರೆ ಕರ್ಮದ ಪರಿಣಾಮ ಕೆಲವೊಮ್ಮೆ ತಕ್ಷಣ ಕಾಣಿಸದಿದ್ದರೂ ಅದರ ಪರಿಣಾಮ ಕಾಲದ ಮತ್ತೊಂದು ಹಂತದಲ್ಲಿ ವ್ಯಕ್ತವಾಗಬಹುದು ಎಂಬ ಸಂದೇಶ. ಆದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತದೆ. ಕೃಷ್ಣನು ನಿಜವಾಗಿಯೂ ಬಾಣದಿಂದ ಸತ್ತನ? ಪುರಾಣಗಳ ದೈವಿಕ ದೃಷ್ಟಿಯಲ್ಲಿ ಉತ್ತರವನ್ನು ಸರಳವಾಗಿ ಹೇಳಲಾಗುವುದಿಲ್ಲ. ಕೃಷ್ಣನು ಪರಮಾತ್ಮನ ಅವತಾರ ಎಂದು ನಂಬುವವರಿಗೆ ಅವರ ದೇಹದ ಅಂತ್ಯ ಸಾಮಾನ್ಯ ಮರಣವಲ್ಲ, ಅದು ಅವತಾರದ ಸಮಾಪ್ತಿ. ಭೂಮಿಗೆ ಬಂದ ಕಾರ್ಯ ಪೂರ್ಣವಾದ ನಂತರ ಅವರು ತಮ್ಮ ದೈವಿಕ ಸ್ವರೂಪಕ್ಕೆ ಮರಳಿದರು ಎಂಬ ನಂಬಿಕೆಯಿದೆ. ಅದಕ್ಕಾಗಿಯೇ ಕೃಷ್ಣನ ಅಂತ್ಯವನ್ನು ಕೆಲವು ಭಕ್ತರು ಮರಣ ಎಂದು ಕರೆಯುವುದಕ್ಕಿಂತ ನಿರ್ಗಮನ ಎಂದು ಕರೆಯುತ್ತಾರೆ. ದೇಹಕ್ಕೆ ಅಂತ್ಯವಿರಬಹುದು, ಆದರೆ ಅವತಾರದ ಉದ್ದೇಶಕ್ಕೆ ಅಂತ್ಯವಿಲ್ಲ. ಕೃಷ್ಣನ ದೇಹ ಕಣ್ಮರೆಯಾಗಬಹುದು, ಆದರೆ ಅವರ ಜ್ಞಾನ ಉಳಿಯುತ್ತದೆ. ದ್ವಾರಕೆಯು ಸಮುದ್ರದಲ್ಲಿ ಮುಳುಗಿರಬಹುದು, ಆದರೆ ಕೃಷ್ಣನ ಹೆಸರು ಮಾನವ ನೆನಪಿನಿಂದ ಮಾಯವಾಗಲಿಲ್ಲ. ಇದೇ ಕಾರಣಕ್ಕೆ ಕೃಷ್ಣನ ಮರಣದ ಕಥೆ ಇಂದಿಗೂ ಜನರಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿಸುತ್ತದೆ. ಒಬ್ಬ ಸಾಮಾನ್ಯ ರಾಜನ ಅಂತ್ಯವನ್ನು ಜನರು ಇತಿಹಾಸದಲ್ಲಿ ಓದುತ್ತಾರೆ ಮತ್ತು ಮುಂದಕ್ಕೆ ಹೋಗುತ್ತಾರೆ. ಆದರೆ ಕೃಷ್ಣನ ಅಂತ್ಯವನ್ನು ಜನರು ಮತ್ತೆ ಮತ್ತೆ ಪ್ರಶ್ನಿಸುತ್ತಾರೆ, ಏಕೆಂದರೆ ಅವರ ಜೀವನದಲ್ಲಿ ಒಂದು ಮಿಸ್ಟರಿ ಇದೆ. ಅವರು ದೇವರ, ರಾಜನ, ತತ್ವಜ್ಞಾನಿಯ, ಯೋಧನ, ಸ್ನೇಹಿತನ ಅಥವಾ ಇವೆಲ್ಲದರ ಸಂಯೋಜನೆಯ. ಪ್ರತಿಯೊಬ್ಬರೂ ಕೃಷ್ಣನನ್ನು ತಮ್ಮದೇ ದೃಷ್ಟಿಯಿಂದ ನೋಡುತ್ತಾರೆ. ಆದರೆ ಅವರ ಜೀವನದ ಕೊನೆಯ ಘಟನೆ ನಮಗೆ ಒಂದು ವಿಷಯವನ್ನು ನೆನಪಿಸುತ್ತದೆ. ಎಷ್ಟು ದೊಡ್ಡ ಶಕ್ತಿಯ ವ್ಯಕ್ತಿಯಾಗಿದ್ದರೂ ಒಂದು ದಿನ ಜೀವನದ ಒಂದು ಹಂತ ಮುಗಿಯುತ್ತದೆ. ಆದರೆ ಆ ವ್ಯಕ್ತಿ ಬಿಟ್ಟು ಹೋಗುವ ವಿಚಾರಗಳು ಮತ್ತು ಮೌಲ್ಯಗಳು ಮುಂದಿನ ಪೀಳಿಗೆಗೆ ದಾರಿ ತೋರಿಸಬಹುದು. ಕೃಷ್ಣನ ಮರಣದ ನಂತರ ದ್ವಾರಕೆಯು ತನ್ನ ಅಂತ್ಯದ ಕಡೆಗೆ ಸಾಗಿತು ಎಂಬ ಪೌರಾಣಿಕ ಕಥನ ಇದೆ. ಒಮ್ಮೆ ಸಮುದ್ರದ ತೀರದಲ್ಲಿ ವೈಭವದಿಂದ ನಿಂತಿದ್ದ ನಗರ ನಿಧಾನವಾಗಿ ಸಮುದ್ರದೊಳಗೆ ಸೇರಿತು ಎಂದು ಹೇಳಲಾಗುತ್ತದೆ. ಇದು ಭಾರತೀಯ ಪುರಾಣಗಳಲ್ಲಿ ಅತ್ಯಂತ ಪವರ್ಫುಲ್ ಇಮೇಜರಿ. ಒಂದು ನಗರ ಎಷ್ಟೇ ದೊಡ್ಡದಾಗಿರಲಿ, ಕಾಲದ ಮುಂದೆ ಅದು ಶಾಶ್ವತವಲ್ಲ. ಒಂದು ಸಾಮ್ರಾಜ್ಯ ಎಷ್ಟೇ ಬಲಶಾಲಿಯಾಗಿರಲಿ, ಅದು ಶಾಶ್ವತವಲ್ಲ. ಒಬ್ಬ ರಾಜ ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಅವನ ದೇಹವು ಶಾಶ್ವತವಲ್ಲ. ಆದರೆ ಒಂದು ಸತ್ಯ, ಒಂದು ಜ್ಞಾನ, ಒಂದು ಆದರ್ಶ, ಒಂದು ಧರ್ಮದ ಸಂದೇಶ ಪೀಳಿಗೆಗಳನ್ನು ದಾಟಿ ಬದುಕಬಹುದು. ಕೃಷ್ಣನ ಕಥೆಯ ಶಕ್ತಿ ಇಲ್ಲಿಯೇ ಇದೆ.
ಹೀಗಾಗಿ ಕೃಷ್ಣನ ಮರಣದ ನಿಜವಾದ ಕಾರಣವನ್ನು ಒಂದೇ ಸಾಲಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಬಾಣವು ಫಿಸಿಕಲ್ ಕಾಸ್ ಆಗಿರಬಹುದು, ಜರ ಆ ಘಟನೆಯ ಸಾಧನವಾಗಿರಬಹುದು, ಆದರೆ ಪೌರಾಣಿಕ ದೃಷ್ಟಿಯಲ್ಲಿ ಅದರ ಹಿಂದೆ ಕಾಲ, ಕರ್ಮ ಮತ್ತು ಅವತಾರದ ಉದ್ದೇಶ ಇದೆ. ಇದೇ ಕಾರಣಕ್ಕೆ ಕೃಷ್ಣನ ಅಂತ್ಯವನ್ನು ಕೇವಲ ಒಬ್ಬ ಬೇಟೆಗಾರನು ಬಾಣದಿಂದ ಕೊಂದನು ಎಂದು ಹೇಳಿದರೆ ಕಥೆಯ ಅರ್ಧ ಭಾಗ ಮಾತ್ರ ನಮಗೆ ಅರ್ಥವಾಗುತ್ತದೆ. ಉಳಿದ ಅರ್ಧ ಭಾಗವನ್ನು ಅರ್ಥಮಾಡಿಕೊಳ್ಳಲು ಕೃಷ್ಣನ ಸಂಪೂರ್ಣ ಜೀವನವನ್ನು ನೋಡಬೇಕು. ಅವರ ಬಾಲ್ಯದಿಂದ ದ್ವಾರಕೆಯವರೆಗೆ, ಮಹಾಭಾರತದಿಂದ ಯಾದವರ ವಿನಾಶದವರೆಗೆ ಮತ್ತು ಕೊನೆಗೆ ಜರ ಬಾಣದವರೆಗೆ ನಡೆದ ಪ್ರತಿಯೊಂದು ಘಟನೆ ಒಂದು ದೊಡ್ಡ ಕಥೆಯ ಕೊಂಡಿಯಂತೆ ಕಾಣುತ್ತದೆ. ಕೊನೆಯಲ್ಲಿ ಒಂದು ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತದೆ: ಕೃಷ್ಣನು ನಿಜವಾಗಿಯೂ ನಮ್ಮನ್ನು ಬಿಟ್ಟು ಹೋದನಾ? ಭಕ್ತಿಯ ದೃಷ್ಟಿಯಲ್ಲಿ ಉತ್ತರ ಬಹುಶಃ ಇಲ್ಲ, ಏಕೆಂದರೆ ಕೃಷ್ಣನ ದೇಹ ಕಾಣಿಸದಿದ್ದರೂ ಅವರ ಮಾತುಗಳು ಇಂದಿಗೂ ಜೀವಂತವಾಗಿವೆ. ಅರ್ಜುನನಿಗೆ ಅವರು ಹೇಳಿದ ಜ್ಞಾನ ಇಂದಿಗೂ ಓದಲ್ಪಡುತ್ತದೆ. ಕಷ್ಟದಲ್ಲಿರುವ ವ್ಯಕ್ತಿ ಗೀತೆಯ ಮಾತುಗಳಲ್ಲಿ ಧೈರ್ಯ ಹುಡುಕುತ್ತಾನೆ. ಜೀವನದಲ್ಲಿ ಗೊಂದಲಗೊಂಡ ವ್ಯಕ್ತಿ ಕೃಷ್ಣನ ತತ್ವಗಳಲ್ಲಿ ದಾರಿ ಹುಡುಕುತ್ತಾನೆ. ಸೋಲಿನಿಂದ ಕುಗ್ಗಿದ ವ್ಯಕ್ತಿ ಕೃಷ್ಣನ ಮಾತುಗಳಲ್ಲಿ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಹುಡುಕುತ್ತಾನೆ. ಆದ್ದರಿಂದ ಕೃಷ್ಣನ ಮರಣದ ಕಥೆಯ ಕೊನೆಯಲ್ಲಿ ನಮಗೆ ಸಿಗುವ ದೊಡ್ಡ ಸಂದೇಶ ಮರಣದ ಬಗ್ಗೆ ಮಾತ್ರವಲ್ಲ, ಅದು ಜೀವನದ ಬಗ್ಗೆ. ನಾವು ಎಷ್ಟು ದಿನ ಬದುಕುತ್ತೇವೆ ಎಂಬುದಕ್ಕಿಂತ ಬದುಕಿರುವಾಗ ಏನು ಮಾಡುತ್ತೇವೆ ಎಂಬುದೇ ಮುಖ್ಯ. ನಮ್ಮ ಬಳಿ ಎಷ್ಟು ಶಕ್ತಿ ಇದೆ ಎಂಬುದಕ್ಕಿಂತ ಆ ಶಕ್ತಿಯನ್ನು ಯಾವ ಉದ್ದೇಶಕ್ಕಾಗಿ ಬಳಸುತ್ತೇವೆ ಎಂಬುದೇ ಮುಖ್ಯ. ಮತ್ತು ನಾವು ಈ ಜಗತ್ತನ್ನು ಬಿಟ್ಟು ಹೋದ ನಂತರ ನಮ್ಮ ಹೆಸರು ಎಷ್ಟು ದಿನ ಉಳಿಯುತ್ತದೆ ಎಂಬುದಕ್ಕಿಂತ ನಮ್ಮಿಂದ ಮತ್ತೊಬ್ಬರ ಜೀವನದಲ್ಲಿ ಎಷ್ಟು ಬೆಳಕು ಉಳಿಯುತ್ತದೆ ಎಂಬುದೇ ನಿಜವಾದ ಪ್ರಶ್ನೆ. ಕೃಷ್ಣನ ಕಥೆ ನಮಗೆ ಮತ್ತೊಂದು ವಿಚಾರವನ್ನು ಹೇಳುತ್ತದೆ: ಪ್ರತಿಯೊಂದು ಅಂತ್ಯದ ಹಿಂದೆ ಒಂದು ಹೊಸ ಆರಂಭ ಇರುತ್ತದೆ. ದ್ವಾರಕೆಯ ಅಂತ್ಯವಾಯಿತು, ಆದರೆ ಕೃಷ್ಣನ ಜ್ಞಾನ ಅಂತ್ಯವಾಗಲಿಲ್ಲ. ಯಾದವ ವಂಶದ ಅಂತ್ಯವಾಯಿತು, ಆದರೆ ಕೃಷ್ಣನ ಹೆಸರು ಅಂತ್ಯವಾಗಲಿಲ್ಲ. ಅವರ ದೇಹದ ಅಂತ್ಯವಾಯಿತು, ಆದರೆ ಅವರ ತತ್ವಜ್ಞಾನ ಸಾವಿರಾರು ವರ್ಷಗಳ ನಂತರವೂ ಜನರ ನಡುವೆ ಬದುಕಿದೆ. ಅದಕ್ಕಾಗಿಯೇ ಕೃಷ್ಣನ ಮರಣದ ಕಥೆ ಕೇಳುವಾಗ ನಾವು ಕೇವಲ ಅವರು ಹೇಗೆ ಸತ್ತರು ಎಂದು ಕೇಳಬಾರದು. ಅದರ ಬದಲು ಅವರು ಬದುಕಿದ್ದಾಗ ನಮಗೆ ಏನು ಕಲಿಸಿದರು ಎಂದು ಕೇಳಬೇಕು. ಬಹುಶಃ ಆ ಪ್ರಶ್ನೆಯಲ್ಲೇ ಕೃಷ್ಣನ ಜೀವನದ ನಿಜವಾದ ಅರ್ಥ ಅಡಗಿದೆ. ಕೃಷ್ಣನ ಜೀವನದ ಕೊನೆಯ ಅಧ್ಯಾಯವನ್ನು ಇನ್ನೂ ಆಳವಾಗಿ ನೋಡಿದಾಗ ಒಂದು ವಿಷಯ ಬಹಳ ಸ್ಪಷ್ಟವಾಗುತ್ತದೆ: ಕೃಷ್ಣನ ಅಂತ್ಯ ಒಂದು ಸಡನ್ ಇನ್ಸಿಡೆಂಟ್ ಆಗಿರಲಿಲ್ಲ. ಅದರ ಹಿಂದೆ ಬಹಳ ವರ್ಷಗಳ ಘಟನೆಗಳು, ನಿರ್ಧಾರಗಳು, ಕರ್ಮದ ಪರಿಣಾಮಗಳು ಮತ್ತು ಒಂದು ಯುಗದ ಬದಲಾವಣೆ ಅಡಗಿತ್ತು. ಕುರುಕ್ಷೇತ್ರದ ಯುದ್ಧ ಮುಗಿದ ದಿನವೇ ಕೃಷ್ಣನ ಕಥೆಯ ಅಂತ್ಯಕ್ಕೆ ಬೀಜ ಬಿತ್ತಲ್ಪಟ್ಟಿತ್ತು ಎಂದು ಹೇಳಬಹುದು. ಯುದ್ಧದಲ್ಲಿ ಪಾಂಡವರು ಗೆದ್ದರೂ ಆ ಗೆಲುವಿನ ಬೆಲೆ ಬಹಳ ದೊಡ್ಡದಾಗಿತ್ತು. ಕೌರವರ ವಂಶ ಬಹುತೇಕ ನಾಶವಾಯಿತು. ಅನೇಕ ಮಹಾರಥಿಗಳು ಸಾವನ್ನಪ್ಪಿದರು. ಸಾವಿರಾರು ಕುಟುಂಬಗಳು ತಮ್ಮವರನ್ನು ಕಳೆದುಕೊಂಡವು. ಯುದ್ಧದ ನಂತರ ಗಾಂಧಾರಿಯ ಹೃದಯದಲ್ಲಿ ತುಂಬಿದ್ದ ದುಃಖ ಮತ್ತು ಕೋಪವು ಕೃಷ್ಣನ ಕಡೆಗೆ ತಿರುಗಿತು. ತನ್ನ ಮಕ್ಕಳ ನಾಶವನ್ನು ಕಂಡ ತಾಯಿಯಾಗಿ ಗಾಂಧಾರಿ ಕೃಷ್ಣನನ್ನು ಪ್ರಶ್ನಿಸಿದಳು. ಕೃಷ್ಣನು ಯುದ್ಧವನ್ನು ತಡೆಯಬಹುದಾಗಿತ್ತು, ಆದರೂ ಯುದ್ಧ ನಡೆಯಲು ಅವಕಾಶ ನೀಡಿದನು ಎಂಬ ನೋವು ಅವಳಲ್ಲಿತ್ತು. ಈ ಸಂದರ್ಭದಲ್ಲಿ ಗಾಂಧಾರಿಯ ಶಾಪದ ಕಥೆ ಬರುತ್ತದೆ. ಅವಳು ಯಾದವ ವಂಶವು ಒಂದು ದಿನ ಪರಸ್ಪರರ ಕೈಯಿಂದಲೇ ನಾಶವಾಗಲಿ ಎಂದು ಶಾಪ ನೀಡಿದಳು ಎಂದು ಮಹಾಭಾರತದ ಪರಂಪರೆ ಹೇಳುತ್ತದೆ. ಈ ಶಾಪದ ಪರಿಣಾಮ ಮುಂದೆ ಹೇಗೆ ವ್ಯಕ್ತವಾಯಿತು ಎಂಬುದು ಕೃಷ್ಣನ ಅಂತ್ಯದ ಕಥೆಯಲ್ಲಿ ಬಹಳ ಮುಖ್ಯವಾದ ಭಾಗ. ಆದರೆ ಇಲ್ಲಿ ಒಂದು ದೊಡ್ಡ ಫಿಲಸಾಫಿಕಲ್ ಕ್ವೆಶ್ಚನ್ ಇದೆ: ಕೃಷ್ಣನು ಗಾಂಧಾರಿಯ ಶಾಪವನ್ನು ಏಕೆ ತಡೆಯಲಿಲ್ಲ? ದೇವರೆಂದು ನಂಬಲ್ಪಡುವ ವ್ಯಕ್ತಿಗೆ ಶಾಪದ ಪರಿಣಾಮವೇನು? ಈ ಪ್ರಶ್ನೆಗೆ ಉತ್ತರ ಹುಡುಕುವಾಗ ನಾವು ಕೃಷ್ಣನ ಪಾತ್ರವನ್ನು ಕೇವಲ ಸೂಪರ್ನ್ಯಾಚುರಲ್ ಪವರ್ ಇರುವ ವ್ಯಕ್ತಿಯಾಗಿ ನೋಡಬಾರದು. ಕೃಷ್ಣನು ಮಹಾಭಾರತದಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ತನ್ನ ಶಕ್ತಿಯಿಂದ ಸಾಲ್ವ್ ಮಾಡುವ ವ್ಯಕ್ತಿಯಲ್ಲ. ಬದಲಾಗಿ ಮನುಷ್ಯರು ತಮ್ಮ ಕರ್ಮಗಳ ಪರಿಣಾಮವನ್ನು ಎದುರಿಸುವಂತೆ ಮಾಡುವ ಮಾರ್ಗದರ್ಶಕನಾಗಿ ಕಾಣಿಸುತ್ತಾನೆ. ಅವರು ಅರ್ಜುನನಿಗೆ ಯುದ್ಧ ಮಾಡು ಎಂದು ಹೇಳಿದಾಗಲೂ ಅರ್ಜುನನ ಬದಲು ಯುದ್ಧವನ್ನು ಅವರು ಮಾಡಲಿಲ್ಲ. ಅವರು ದಾರಿ ತೋರಿಸಿದರು. ನಿರ್ಧಾರವನ್ನು ಅರ್ಜುನನೇ ತೆಗೆದುಕೊಂಡನು. ಇದೇ ರೀತಿಯಲ್ಲಿ ಯಾದವರ ಅಂತ್ಯದಲ್ಲಿಯೂ ಕೃಷ್ಣನು ಕಾಲದ ಚಲನೆಯನ್ನು ಸ್ವೀಕರಿಸಿದನು ಎಂದು ಪೌರಾಣಿಕ ದೃಷ್ಟಿಕೋನದಲ್ಲಿ ಅರ್ಥೈಸಬಹುದು. ಮಹಾಭಾರತದ ನಂತರ ಕೃಷ್ಣನ ಜೀವನ ಹೊರಗೆ ನೋಡಲು ಶಾಂತವಾಗಿದ್ದರೂ ಒಳಗಿನಿಂದ ಒಂದು ದೊಡ್ಡ ಟ್ರಾನ್ಸಿಷನ್ ನಡೆಯುತ್ತಿತ್ತು. ಒಂದು ಯುಗ ಮುಗಿಯುತ್ತಿತ್ತು. ದ್ವಾಪರ ಯುಗ ತನ್ನ ಅಂತ್ಯದ ಕಡೆಗೆ ಸಾಗುತ್ತಿತ್ತು. ಮುಂದಿನ ಯುಗವಾಗಿ ಕಲಿಯುಗದ ಆರಂಭವನ್ನು ಭಾರತೀಯ ಪರಂಪರೆ ಕೃಷ್ಣನ ನಿರ್ಗಮನದೊಂದಿಗೆ ಸಂಪರ್ಕಿಸುತ್ತದೆ. ಇದು ಕೇವಲ ಒಂದು ಪೌರಾಣಿಕ ಡೇಟ್ ಅಥವಾ ಟೈಮ್ಲೈನ್ ಅಲ್ಲ. ಇದರ ಹಿಂದೆ ಒಂದು ಸಿಂಬಾಲಿಕ್ ಮೀನಿಂಗ್ ಇದೆ. ಯುಗ ಬದಲಾಗುವಾಗ ವ್ಯಾಲ್ಯೂಸ್ ಬದಲಾಗುತ್ತವೆ. ಸಮಾಜದ ಸ್ವಭಾವ ಬದಲಾಗುತ್ತದೆ. ಮನುಷ್ಯನ ಜೀವನದ ದೃಷ್ಟಿಕೋನ ಬದಲಾಗುತ್ತದೆ. ಹೀಗಾಗಿ ಕೃಷ್ಣನ ನಿರ್ಗಮನವನ್ನು ಒಂದು ಕಾಸ್ಮಿಕ್ ಟ್ರಾನ್ಸಿಷನ್ ಎಂದು ನೋಡುವ ಪರಂಪರೆ ಇದೆ. ಇದನ್ನು ಅರ್ಥಮಾಡಿಕೊಳ್ಳಲು ಕೃಷ್ಣನ ಜೀವನದ ಆರಂಭವನ್ನು ನೆನಪಿಸಿಕೊಳ್ಳಬೇಕು.
ಅವರು ಜನಿಸಿದಾಗಲೇ ಮರಣದ ಭಯ ಅವರ ಜೀವನದ ಮೇಲೆ ನೆರಳಿನಂತೆ ಇತ್ತು. ಕಂಸನು ಕೃಷ್ಣನಿಂದ ತನ್ನ ಅಂತ್ಯವಾಗುತ್ತದೆ ಎಂದು ತಿಳಿದುಕೊಂಡಿದ್ದನು. ಅದಕ್ಕಾಗಿ ಕೃಷ್ಣನನ್ನು ಕೊಲ್ಲಲು ಅನೇಕ ಪ್ರಯತ್ನಗಳನ್ನು ಮಾಡಿದನು. ಆದರೆ ಪ್ರತಿಯೊಂದು ಅಪಾಯದಿಂದ ಕೃಷ್ಣ ಹೊರಬಂದನು. ಬಾಲ್ಯದಲ್ಲಿ ಪೂತನ, ಶಕಟಾಸುರ, ತೃಣಾವರ್ತ, ಕಾಲಿಯ ಮುಂತಾದ ಅನೇಕ ಘಟನೆಗಳ ಮೂಲಕ ಕೃಷ್ಣನ ದೈವಿಕ ಸ್ವರೂಪವನ್ನು ಕಥೆಗಳು ತೋರಿಸುತ್ತವೆ. ನಂತರ ಕಂಸನ ಅಂತ್ಯವಾಯಿತು. ಮಥುರೆಯ ರಾಜಕೀಯ ಪರಿಸ್ಥಿತಿ ಬದಲಾಯಿತು. ದ್ವಾರಕೆಯ ನಿರ್ಮಾಣವಾಯಿತು. ಕೃಷ್ಣನು ಒಬ್ಬ ರಾಜಕೀಯ ಸ್ಟ್ರಾಟಜಿಸ್ಟ್ ಆಗಿಯೂ ಕಾಣಿಸಿಕೊಂಡನು. ಮಹಾಭಾರತದಲ್ಲಿ ಅವನು ಪಾಂಡವರ ಪರ ನಿಂತನು. ಅರ್ಜುನನ ರಥಸಾರಥಿಯಾಗಿ ನಿಂತು ಭಗವದ್ಗೀತೆಯ ಜ್ಞಾನವನ್ನು ನೀಡಿದನು. ಹೀಗೆ ನೋಡಿದಾಗ ಕೃಷ್ಣನ ಜೀವನದಲ್ಲಿ ಒಂದೇ ಒಂದು ಥೀಮ್ ಕಾಣುತ್ತದೆ. ಪ್ರತಿಯೊಂದು ಹಂತದಲ್ಲೂ ಅವನು ಒಂದು ದೊಡ್ಡ ರೊಸ್ಗಾಗಿ ಕೆಲಸ ಮಾಡುತ್ತಿದ್ದನು. ಅದಕ್ಕಾಗಿಯೇ ಕೊನೆಯ ಹಂತದಲ್ಲಿ ಕೃಷ್ಣನು ತನ್ನ ಜೀವನವನ್ನು ಹಿಡಿದುಕೊಂಡು ಶಾಶ್ವತವಾಗಿ ಬದುಕಲು ಪ್ರಯತ್ನಿಸದಿರುವುದು ಈ ಕಥೆಯ ದೃಷ್ಟಿಯಲ್ಲಿ ಅಚ್ಚರಿಯಲ್ಲ. ಅವತಾರದ ಉದ್ದೇಶ ಪೂರ್ಣವಾದ ನಂತರ ಅವತಾರವು ಅಂತ್ಯಗೊಳ್ಳುತ್ತದೆ ಎಂಬ ನಂಬಿಕೆಯಿದೆ. ಇಲ್ಲಿ ಮರಣ ಎಂಬ ಪದಕ್ಕಿಂತ ಅವತಾರದ ನಿರ್ಗಮನ ಎಂಬ ಪದ ಹೆಚ್ಚು ಸೂಕ್ತವೆಂದು ಭಕ್ತಿಪರಂಪರೆ ಹೇಳುತ್ತದೆ. ಜರ ಎಂಬ ಬೇಟೆಗಾರನ ಕಥೆಯನ್ನು ಈ ಕೊಯ್ನಲ್ಲಿ ನೋಡಬೇಕು. ಅವನು ಕೃಷ್ಣನನ್ನು ಕೊಲ್ಲಲು ಬಂದ ಶತ್ರುವಲ್ಲ. ಅವನಿಗೆ ಕೃಷ್ಣನ ಬಗ್ಗೆ ಯಾವುದೇ ದ್ವೇಷ ಇರಲಿಲ್ಲ. ಅವನು ದೂರದಿಂದ ತಪ್ಪಾಗಿ ಗುರಿ ಹಿಡಿದನು. ಅಂದರೆ ಕೃಷ್ಣನ ಅಂತ್ಯಕ್ಕೆ ಕಾರಣವಾದ ವ್ಯಕ್ತಿಯು ತನ್ನ ಉದ್ದೇಶದಿಂದ ಕೃಷ್ಣನ ವಿರುದ್ಧ ಇರಲಿಲ್ಲ. ಇದು ಕಥೆಯ ವಿಚಿತ್ರವಾದ ಅಂಶ. ಅನೇಕ ಮಹಾರಾಜರನ್ನು ಎದುರಿಸಿದ ಕೃಷ್ಣನನ್ನು ಕೊನೆಯ ಕ್ಷಣದಲ್ಲಿ ಯುದ್ಧದಲ್ಲಿ ಗೆದ್ದ ಶತ್ರು ಯಾರೂ ಇರಲಿಲ್ಲ. ಒಬ್ಬ ಸಾಮಾನ್ಯ ಬೇಟೆಗಾರನ ಬಾಣವೇ ಆ ಘಟನೆಯ ಸಾಧನವಾಯಿತು. ಇದು ಒಂದು ಪವರ್ಫುಲ್ ಸಿಂಬಾಲಿಕ್ ಮೆಸೇಜ್ ಆಗಬಹುದು. ಜೀವನದ ಅಂತ್ಯ ಯಾವಾಗ ಮತ್ತು ಯಾವ ರೀತಿಯಲ್ಲಿ ಬರುತ್ತದೆ ಎಂಬುದು ಯಾವಾಗಲೂ ನಮ್ಮ ಕೊರನಲ್ಲಿ ಇರುವುದಿಲ್ಲ. ಒಬ್ಬ ಯೋಧ ಯುದ್ಧಭೂಮಿಯಲ್ಲಿ ಸಾಯಬಹುದು ಎಂದು ನಾವು ಊಹಿಸಬಹುದು. ಆದರೆ ಜೀವನ ತನ್ನದೇ ರೀತಿಯಲ್ಲಿ ಅಂತ್ಯವನ್ನು ತರುತ್ತದೆ. ಕೃಷ್ಣನ ಕಥೆಯಲ್ಲಿಯೂ ಇದೇ ಕಾಣುತ್ತದೆ. ಅವರ ಜೀವನದ ಬಹುತೇಕ ಭಾಗ ಯುದ್ಧಗಳು, ರಾಜಕೀಯ ಸಂಘರ್ಷ ಮತ್ತು ಧರ್ಮದ ಹೋರಾಟದಿಂದ ತುಂಬಿದ್ದರೂ ಅವರ ಅಂತ್ಯ ಒಂದು ಶಾಂತವಾದ ಅರಣ್ಯದಲ್ಲಿ ನಡೆಯುತ್ತದೆ. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು. ಕೃಷ್ಣನು ಜರಾನನ್ನು ಕ್ಷಮಿಸಿದ ಕಥೆ ನಮಗೆ ಭಾರತೀಯ ಧರ್ಮಪರಂಪರೆಯಲ್ಲಿರುವ ಕ್ಷಮೆಯ ಮಹತ್ವವನ್ನು ತೋರಿಸುತ್ತದೆ. ಜರಾ ತಪ್ಪು ಮಾಡಿದ್ದನು, ಆದರೆ ಅವನ ತಪ್ಪು ಉದ್ದೇಶಪೂರ್ವಕವಾಗಿರಲಿಲ್ಲ. ಕೃಷ್ಣನು ಅದನ್ನು ಅರ್ಥಮಾಡಿಕೊಂಡನು. ಇದರಿಂದ ನಾವು ಒಂದು ದೊಡ್ಡ ಜೀವನಪಾಠ ಪಡೆಯಬಹುದು. ಕೆಲವೊಮ್ಮೆ ಮನುಷ್ಯರು ನಮ್ಮನ್ನು ನೋಯಿಸುತ್ತಾರೆ. ಕೆಲವೊಮ್ಮೆ ಅವರು ತಪ್ಪು ಮಾಡುತ್ತಾರೆ. ಪ್ರತಿಯೊಂದು ತಪ್ಪಿಗೂ ಪ್ರತೀಕಾರವೇ ಉತ್ತರವಾಗಬೇಕಿಲ್ಲ. ಕೆಲವೊಮ್ಮೆ ಫರ್ಗಿವ್ನೆಸ್ ಕೂಡ ಒಂದು ದೊಡ್ಡ ಶಕ್ತಿ. ಆದರೆ ಕೃಷ್ಣನ ಅಂತ್ಯದೊಂದಿಗೆ ಕಥೆ ಸಂಪೂರ್ಣವಾಗುವುದಿಲ್ಲ. ಅವರ ನಿರ್ಗಮನದ ನಂತರ ಪಾಂಡವರ ಜೀವನದಲ್ಲಿಯೂ ಒಂದು ದೊಡ್ಡ ಬದಲಾವಣೆ ಆರಂಭವಾಯಿತು. ಕೃಷ್ಣನು ಇಲ್ಲದ ಜಗತ್ತು ಅವರಿಗೆ ಹಿಂದಿನಂತಿರಲಿಲ್ಲ. ಅರ್ಜುನನಿಗೆ ಕೃಷ್ಣನು ಕೇವಲ ಸ್ನೇಹಿತನಲ್ಲ, ಅವನು ಮಾರ್ಗದರ್ಶಕ, ರಥಸಾರಥಿ ಮತ್ತು ಅತ್ಯಂತ ವಿಶ್ವಾಸದ ವ್ಯಕ್ತಿ. ಕೃಷ್ಣನ ನಿರ್ಗಮನದ ನಂತರ ಅರ್ಜುನನಿಗೆ ತನ್ನದೇ ಶಕ್ತಿಯ ಬಗ್ಗೆ ಒಂದು ವಿಚಿತ್ರವಾದ ಅನುಭವ ಎದುರಾಯಿತು. ಹಿಂದೆ ತನ್ನ ಜೊತೆಗಿದ್ದ ದೈವಿಕ ಬೆಂಬಲ ಇಲ್ಲದಿರುವುದನ್ನು ಅವನು ಅರಿತುಕೊಂಡನು. ಇದು ಮಹಾಭಾರತದ ನಂತರದ ಕಥೆಯಲ್ಲಿ ಬಹಳ ಮೀನಿಂಗ್ಫುಲ್ ಮೂಮೆಂಟ್. ಅರ್ಜುನನು ಒಮ್ಮೆ ತನ್ನ ಗಾಂಡೀವ ಧನುಸ್ಸಿನ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದನು. ಕುರುಕ್ಷೇತ್ರದಲ್ಲಿ ಅವನ ಬಾಣಗಳ ಮುಂದೆ ಮಹಾರಥಿಗಳು ನಿಂತಿದ್ದರು. ಆದರೆ ಕೃಷ್ಣನ ನಿರ್ಗಮನದ ನಂತರ ಅವನಿಗೆ ತನ್ನ ಹಿಂದಿನ ಸಾಮರ್ಥ್ಯ ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತಿಲ್ಲ ಎಂಬ ಅನುಭವ ಬರುತ್ತದೆ ಎಂದು ಪರಂಪರೆ ಹೇಳುತ್ತದೆ. ಇದರ ಸಿಂಬಾಲಿಕ್ ಮೀನಿಂಗ್ ಏನು? ಮನುಷ್ಯನ ಸಾಮರ್ಥ್ಯ ಮಾತ್ರ ಸಾಕಾಗುವುದಿಲ್ಲ. ಸರಿಯಾದ ಗೈಡೆನ್ಸ್, ಸಮಯ ಮತ್ತು ಪರಿಸ್ಥಿತಿಯೂ ಮುಖ್ಯ. ಕೃಷ್ಣನ ಉಪಸ್ಥಿತಿ ಅರ್ಜುನನ ಶಕ್ತಿಯನ್ನು ಒಂದೂರಕೊಯ್ಗೆ ಬಳಸುತ್ತಿತ್ತು. ಕೃಷ್ಣನಿಲ್ಲದಾಗ ಅದೇ ಅರ್ಜುನ ತನ್ನ ಜೀವನದ ಮುಂದಿನ ಅಧ್ಯಾಯವನ್ನು ಎದುರಿಸಬೇಕಾಯಿತು. ಇದರಿಂದ ಪಾಂಡವರು ತಮ್ಮ ಜೀವನದ ಅಂತ್ಯದತ್ತ ಸಾಗುವ ನಿರ್ಧಾರ ತೆಗೆದುಕೊಂಡರು. ಅವರು ರಾಜ್ಯವನ್ನು ಮುಂದಿನ ಪೀಳಿಗೆಗೆ ಒಪ್ಪಿಸಿ ತಮ್ಮ ಅಂತಿಮ ಪ್ರಯಾಣಕ್ಕೆ ಹೊರಟರು ಎಂಬ ಕಥೆ ಬರುತ್ತದೆ. ಅಂದರೆ ಕೃಷ್ಣನ ನಿರ್ಗಮನವು ಕೇವಲ ದ್ವಾರಕೆಯ ಅಂತ್ಯವನ್ನೇ ತರಲಿಲ್ಲ, ಅದು ಪಾಂಡವರ ಜೀವನದ ಅಂತಿಮ ಅಧ್ಯಾಯಕ್ಕೂ ದಾರಿ ಮಾಡಿಕೊಟ್ಟಿತು. ಮಹಾಭಾರತದ ಒಂದು ಸಂಪೂರ್ಣ ಜನರೇಷನ್ ನಿಧಾನವಾಗಿ ಇತಿಹಾಸದಿಂದ ಹಿಂದೆ ಸರಿಯಿತು. ಇದನ್ನು ಒಂದು ದೊಡ್ಡ ಸಿನೆಮ್ಯಾಟಿಕ್ ಎನ್ನಂತೆ ನೋಡಿದರೆ ಕಥೆ ಹೀಗೆ ಕಾಣುತ್ತದೆ. ಮೊದಲು ಕೃಷ್ಣನ ಜನನ, ನಂತರ ಕಂಸನ ಅಂತ್ಯ, ನಂತರ ಮಥುರೆಯಿಂದ ದ್ವಾರಕೆಯ ಕಡೆಗೆ ಪ್ರಯಾಣ, ನಂತರ ಯಾದವ ವಂಶದ ಶಕ್ತಿ, ನಂತರ ಪಾಂಡವರೊಂದಿಗೆ ಕೃಷ್ಣನ ಸಂಬಂಧ, ನಂತರ ಕುರುಕ್ಷೇತ್ರ, ನಂತರ ಯುದ್ಧದ ಅಂತ್ಯ, ನಂತರ ಗಾಂಧಾರಿಯ ಶಾಪ, ನಂತರ ಯಾದವರ ಒಳಜಗಳ, ನಂತರ ದ್ವಾರಕೆಯ ಅಂತ್ಯ, ಮತ್ತು ಕೊನೆಗೆ ಕೃಷ್ಣನ ನಿರ್ಗಮನ. ಈ ಎಲ್ಲಾ ಘಟನೆಗಳು ಒಂದೊಂದಾಗಿ ನೋಡಿದರೆ ಬೇರೆ ಬೇರೆ ಕಥೆಗಳಂತೆ ಕಾಣಬಹುದು, ಆದರೆ ಒಟ್ಟಾಗಿ ನೋಡಿದಾಗ ಒಂದು ಕಂಪ್ಲೀಟ್ ಸೈಕಲ್ ಕಾಣುತ್ತದೆ. ಕೃಷ್ಣನ ಜೀವನ ನಮಗೆ ಒಂದು ಮತ್ತೊಂದು ಸತ್ಯವನ್ನು ನೆನಪಿಸುತ್ತದೆ. ಅತ್ಯಂತ ದೊಡ್ಡ ವ್ಯಕ್ತಿಯ ಜೀವನವು ಒಂದು ದಿನ ಮುಗಿಯುತ್ತದೆ.
ಆದರೆ ಅವರ ಇನ್ಫ್ಲುಯೆನ್ಸ್ ಮುಗಿಯಬೇಕೆಂದಿಲ್ಲ. ಇಂದಿಗೂ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯ ಭಯದಲ್ಲಿದ್ದಾಗ ಗೀತೆಯ ಮಾತುಗಳನ್ನು ಓದುತ್ತಾನೆ. ಒಬ್ಬ ವ್ಯಕ್ತಿ ಜೀವನದ ಕಷ್ಟದಲ್ಲಿ ಧೈರ್ಯ ಕಳೆದುಕೊಂಡಾಗ ಕೃಷ್ಣನ ಉಪದೇಶವನ್ನು ನೆನಪಿಸಿಕೊಳ್ಳುತ್ತಾನೆ. ಒಬ್ಬ ವ್ಯಕ್ತಿ ತನ್ನ ಕೆಲಸದ ಫಲದ ಬಗ್ಗೆ ಚಿಂತಿಸುತ್ತಿದ್ದಾಗ ಕರ್ಮ ಮಾಡು, ಫಲದ ಬಗ್ಗೆ ಅತಿಯಾದ ಆಸಕ್ತಿ ಇಡಬೇಡ ಎಂಬ ಗೀತೆಯ ತತ್ವವನ್ನು ನೆನಪಿಸಿಕೊಳ್ಳುತ್ತಾನೆ. ಈ ರೀತಿಯಾಗಿ ಕೃಷ್ಣನ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲದಿದ್ದರೂ ಅವರ ಟೀಚಿಂಗ್ಸ್ ಜೀವಂತವಾಗಿವೆ. ಹೀಗಾಗಿ ಕೃಷ್ಣನ ಮರಣದ ಕಥೆಯ ಅತ್ಯಂತ ದೊಡ್ಡ ಮಿಸ್ಟರಿ ಬಾಣದಲ್ಲಿಲ್ಲ. ನಿಜವಾದ ಮಿಸ್ಟರಿ ಎಂದರೆ ಒಬ್ಬ ವ್ಯಕ್ತಿ ಸಾವಿರಾರು ವರ್ಷಗಳ ನಂತರವೂ ಹೇಗೆ ಜೀವಂತವಾಗಿರುತ್ತಾನೆ ಎಂಬುದು. ದೇಹದಿಂದ ಅಲ್ಲ, ನೆನಪಿನಿಂದ, ಜ್ಞಾನದಿಂದ, ತತ್ವದಿಂದ, ಕಥೆಯಿಂದ, ಜನರ ಬದುಕಿನ ಮೇಲೆ ಬೀರುವ ಪ್ರಭಾವದಿಂದ. ಬಹುಶಃ ಅದಕ್ಕಾಗಿಯೇ ಕೃಷ್ಣನ ಕಥೆಯನ್ನು ಮುಗಿಸಲು ಸಾಧ್ಯವಿಲ್ಲ. ಕೃಷ್ಣನ ದೇಹದ ಅಂತ್ಯಕ್ಕೆ ಒಂದು ಕಥೆ ಇರಬಹುದು, ಜರಾ ಬಾಣದ ಘಟನೆಗೆ ಒಂದು ವಿವರಣೆ ಇರಬಹುದು, ದ್ವಾರಕೆಯ ಅಂತ್ಯಕ್ಕೆ ಒಂದು ಪೌರಾಣಿಕ ಕಥೆ ಇರಬಹುದು. ಆದರೆ ಕೃಷ್ಣನ ಜ್ಞಾನಕ್ಕೆ ಅಂತ್ಯವಿಲ್ಲ. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವಾಗಲಾದರೂ ಗೊಂದಲಕ್ಕೊಳಗಾದಾಗ, ತನ್ನ ಕರ್ತವ್ಯದ ಬಗ್ಗೆ ಅನುಮಾನಪಟ್ಟಾಗ, ಸೋಲಿನಿಂದ ಕುಗ್ಗಿದಾಗ ಅಥವಾ ಜೀವನದ ಅರ್ಥವನ್ನು ಹುಡುಕಿದಾಗ ಕೃಷ್ಣನ ಮಾತುಗಳು ಮತ್ತೆ ಅವನ ಮುಂದೆ ಬರುತ್ತವೆ. ಅದಕ್ಕಾಗಿಯೇ ಕೊನೆಯ ಪ್ರಶ್ನೆ ಮತ್ತೆ ನಮ್ಮ ಮುಂದೆ ಬರುತ್ತದೆ. ಕೃಷ್ಣನನ್ನು ಬಾಣ ಕೊಂದಿತೆ, ಅಥವಾ ಕೃಷ್ಣನು ತನ್ನ ಅವತಾರವನ್ನು ಮುಗಿಸಿ ಹೊರಟನ? ನಂಬಿಕೆಯ ಪ್ರಕಾರ ಉತ್ತರ ಎರಡನೆಯದು. ಫಿಸಿಕಲ್ ವನಲ್ಲಿ ಜರ ಹಾರಿಸಿದ ಬಾಣವು ಕೃಷ್ಣನ ದೇಹಕ್ಕೆ ಅಂತ್ಯ ತಂದಿತು. ಸ್ಪಿರಿಚುವಲ್ ವನಲ್ಲಿ ಅದು ಮರಣವಲ್ಲ, ಅವತಾರದ ಸಮಾಪ್ತಿ. ಫಿಲಸಾಫಿಕಲ್ ವನಲ್ಲಿ ಅದು ಒಂದು ಯುಗದ ಅಂತ್ಯ. ಮತ್ತು ಹ್ಯೂಮನ್ ವನಲ್ಲಿ ಅದು ನಮಗೆ ಒಂದು ಲೆಸನ್. ಜೀವನ ಶಾಶ್ವತವಲ್ಲ, ಆದರೆ ಜೀವನದಲ್ಲಿ ನಾವು ಮಾಡುವ ಕಾರ್ಯಗಳ ಪರಿಣಾಮ ನಮ್ಮ ನಂತರವೂ ಉಳಿಯಬಹುದು. ಇದೇ ಕೃಷ್ಣನ ಕೊನೆಯ ಕಥೆಯ ನಿಜವಾದ ಆಳ. ಅವರು ಅಂತ್ಯವನ್ನು ಭಯದಿಂದ ಎದುರಿಸಲಿಲ್ಲ. ಅವರು ತಮ್ಮ ಜೀವನವನ್ನು ಪೂರ್ಣಗೊಳಿಸಿ ಶಾಂತವಾಗಿ ನಿರ್ಗಮಿಸಿದರು ಎಂಬುದು ಪೌರಾಣಿಕ ನಂಬಿಕೆ. ಅವರ ಕೈಯಲ್ಲಿ ಸುದರ್ಶನ ಚಕ್ರವಿತ್ತು, ಅವರ ಬಳಿ ಅಪಾರ ಶಕ್ತಿ ಇತ್ತು, ಅವರ ಹಿಂದೆ ಒಂದು ಸಂಪೂರ್ಣ ವಂಶ ಇತ್ತು. ಆದರೂ ಕೊನೆಯ ಕ್ಷಣದಲ್ಲಿ ಅವರು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಪ್ರಕೃತಿಯ ಮಧ್ಯದಲ್ಲಿ ಕುಳಿತಿದ್ದರು. ಇದು ಬಹುಶಃ ಜೀವನದ ಅತ್ಯಂತ ದೊಡ್ಡ ರಿಮೈಂಡರ್. ನಮ್ಮ ಬಳಿ ಎಷ್ಟೇ ಪವರ್ ಇದ್ದರೂ ಕೊನೆಯಲ್ಲಿ ನಾವು ಪ್ರಕೃತಿಯ ನಿಯಮದ ಮುಂದೆ ನಿಲ್ಲಬೇಕು. ಆದರೆ ಆ ಕ್ಷಣದವರೆಗೆ ನಾವು ಹೇಗೆ ಬದುಕುತ್ತೇವೆ ಎಂಬುದೇ ನಮ್ಮ ನಿಜವಾದ ಕಥೆ. ಕೃಷ್ಣನ ಕಥೆಯ ಕೊನೆಯ ಸಾಲನ್ನು ಒಂದು ಪ್ರಶ್ನೆಯಾಗಿ ಇಡಬಹುದು. ಒಂದು ಬಾಣವು ಕೃಷ್ಣನ ದೇಹವನ್ನು ನಿಲ್ಲಿಸಿತು, ಆದರೆ ಯಾವ ಬಾಣವೂ ಕೃಷ್ಣನ ಜ್ಞಾನವನ್ನು ನಿಲ್ಲಿಸಲಿಲ್ಲ. ದ್ವಾರಕೆಯನ್ನು ಸಮುದ್ರ ತೆಗೆದುಕೊಂಡಿತು, ಆದರೆ ಕೃಷ್ಣನ ಹೆಸರು ಕಾಲ ತೆಗೆದುಕೊಳ್ಳಲಿಲ್ಲ. ಯಾದವ ವಂಶ ಕೊನೆಗೊಂಡಿತು, ಆದರೆ ಕೃಷ್ಣನ ಮಾತುಗಳು ಕೊನೆಗೊಳ್ಳಲಿಲ್ಲ. ಇದೇ ಕಾರಣಕ್ಕೆ ಸಾವಿರಾರು ವರ್ಷಗಳ ನಂತರವೂ ನಾವು ಕೃಷ್ಣನ ಮರಣದ ಬಗ್ಗೆ ಮಾತನಾಡುತ್ತಿದ್ದೇವೆ. ಬಹುಶಃ ಕೃಷ್ಣನ ಕಥೆಯ ನಿಜವಾದ ರಹಸ್ಯ ಅವರ ಮರಣದಲ್ಲಿ ಇಲ್ಲ, ಅವರು ಮರಣದ ನಂತರವೂ ಏಕೆ ಜೀವಂತವಾಗಿದ್ದಾರೆ ಎಂಬುದರಲ್ಲಿದೆ. ಹಾಗಾದರೆ ಕೃಷ್ಣನ ಮರಣದ ನಿಜವಾದ ಕಾರಣ ಏನು? ಫಿಸಿಕಲ್ ವನಲ್ಲಿ ನೋಡಿದರೆ ಜರಾ ಎಂಬ ಬೇಟೆಗಾರನ ಬಾಣ ಕೃಷ್ಣನ ದೇಹಕ್ಕೆ ತಾಗಿ ಅವರ ಭೌತಿಕ ಜೀವನದ ಅಂತ್ಯಕ್ಕೆ ಕಾರಣವಾಯಿತು. ಆದರೆ ಸ್ಪಿರಿಚುವಲ್ ಮತ್ತು ಪೌರಾಣಿಕ ದೃಷ್ಟಿಯಲ್ಲಿ ಅದು ಸಾಮಾನ್ಯ ಮರಣವಲ್ಲ. ಕೃಷ್ಣನು ತನ್ನ ಅವತಾರದ ಕಾರ್ಯವನ್ನು ಪೂರ್ಣಗೊಳಿಸಿ ಭೌತಿಕ ರೂಪವನ್ನು ತ್ಯಜಿಸಿದನು ಎಂಬ ನಂಬಿಕೆಯಿದೆ. ಕೃಷ್ಣನ ಕಥೆ ನಮಗೆ ಒಂದು ದೊಡ್ಡ ಸತ್ಯವನ್ನು ನೆನಪಿಸುತ್ತದೆ. ದೇಹಕ್ಕೆ ಅಂತ್ಯವಿದೆ, ಸಾಮ್ರಾಜ್ಯಕ್ಕೆ ಅಂತ್ಯವಿದೆ, ಸಂಪತ್ತಿಗೆ ಅಂತ್ಯವಿದೆ, ಒಂದು ಯುಗಕ್ಕೂ ಅಂತ್ಯವಿದೆ. ಆದರೆ ಒಬ್ಬ ವ್ಯಕ್ತಿ ಬಿಟ್ಟು ಹೋಗುವ ಜ್ಞಾನ ಮತ್ತು ಒಳ್ಳೆಯ ಸಂದೇಶಕ್ಕೆ ಅಂತ್ಯವಿರಬೇಕೆಂದಿಲ್ಲ. ದ್ವಾರಕೆಯು ಇಂದು ನಮ್ಮ ಕಣ್ಣ ಮುಂದೆ ಇಲ್ಲದಿರಬಹುದು. ಯಾದವ ವಂಶವು ಇತಿಹಾಸದ ಭಾಗವಾಗಿದೆ, ಆದರೆ ಕೃಷ್ಣನ ಮಾತುಗಳು ಇಂದಿಗೂ ನಮ್ಮ ನಡುವೆ ಇವೆ. ಅದಕ್ಕಾಗಿಯೇ ಕೃಷ್ಣನ ನಿಜವಾದ ಅಂತ್ಯ ಅವರ ಮರಣದಲ್ಲಿ ಇರಲಿಲ್ಲ. ಅವರು ಮನುಷ್ಯರಿಗೆ ನೀಡಿದ ಜ್ಞಾನವನ್ನು ನಾವು ನೆನಪಿಸಿಕೊಳ್ಳುವ ಪ್ರತಿಯೊಂದು ಕ್ಷಣದಲ್ಲೂ ಕೃಷ್ಣನ ಕಥೆ ಮತ್ತೆ ಆರಂಭವಾಗುತ್ತದೆ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕೊನೆಯಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಇಂತಹ ನಮ್ಮ ಪುರಾಣಗಳಲ್ಲಿರುವ ಅಚ್ಚರಿ ಹುಟ್ಟಿಸುವ ರಹಸ್ಯಗಳು ಮತ್ತು ಯಾರಿಗೂ ಗೊತ್ತಿರದ ಕಥೆಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ಪೌರಾಣಿಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ.